ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾವು ಕಡಲೆ ಹಿಟ್ಟಿಂದ ಸೋಪ್ ಹೇಗೆ ಮಾಡೋದು ಕೋಲ್ಡ್ ಪ್ರೊಸೆಸಲ್ಲಿ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ 2 ವಿಧಾನ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಇಲ್ಲಿ ನೋಡಿ, ರತನ್ ಜೋತ್ ಇನ್ಫ್ಯೂಸ್ಡ್ ಕೊಕೊನಟ್ ಆಯಿಲ್ ತೊಗೊಂಡಿರೋದಕ್ಕೆ ನಿಮ್ಗೆ ಆಯಿಲ್ ಈ ಕಲರ್ ಕಾಣಿಸ್ತಿದೆ. ಇದ್ರ ಜೊತೆ ನಾವು ಕಡಲೆ ಹಿಟ್ಟು ಹಾಕಿ ಮಾಡಿದಾಗ ಯಾವ ಕಲರ್ ಬರುತ್ತೆ, ವಿತೌಟ್ ಇನ್ಫ್ಯೂಸ್ಡ್ ಆಯಿಲ್ ತಗೊಂಡು ಮಾಡಿದಾಗ ಯಾವ ಕಲರ್ ಬರುತ್ತೆ ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗ್ತದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆಯವರೆಗೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಗ ನಾವು ಕೂಡ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ನ ಗೇನ್ ಮಾಡಿದಾಗ ನಿಮ್ಗೊಂದು ಫ್ರೀ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಸೋಪ್ ಮಾಡೋದು ಅಂತ ಲೈವಲ್ಲಿ ಬಂದು. ಆವಾಗ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನೀವು ಕೇಳಿದರೆ ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತೆ ಅಷ್ಟೇ, ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈಗ ನೋಡಿ, ಬ್ಲೆಂಡ್ ಆದ ತಕ್ಷಣ ನಾನಿಲ್ಲಿ ಲೈ ಸೊಲ್ಯೂಷನ್ ಆ್ಯಡ್ ಮಾಡ್ಕೊಂಡೆ. ಲೈ ಸೊಲ್ಯೂಷನ್ ಆ್ಯಡ್ ಮಾಡಿದ ತಕ್ಷಣವೇ ಕಲರ್ ಚೇಂಜ್ ಆಗ್ತದೆ, ಬಿಕಾಸ್ ಲೈ ಸೊಲ್ಯೂಷನ್ನು ಆಲ್ಕಲಿನ್. ಸೊ ರತನ್ ಜೋತ್ ಅದನ್ನ ಒಂದು ಹರ್ಬ್ಸ್ ಹಾಕಿದ್ವಲ್ಲ, ಸೊ ಹಂಗಾಗಿ ಇದು ಈ ಕಲರ್ ಚೇಂಜ್ ಆಗುತ್ತೆ. ಇನ್ನು ಮುಂದೆ ನೀವು ನೋಡಿ, ವಿತೌಟ್ ರತನ್ ಜೋತಲ್ಲಿ ಕಲರ್ ಚೇಂಜ್ ಆಗಲ್ಲ. ಸೊ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ವಿಡಿಯೋನ ಕೊನೆಯವರೆಗೂ ನೋಡಿದಾಗ. ಸೊ ಹಾಗಾಗಿ 2 ಥರ ಮಾಡಿ ಹಾಕಿದ್ದೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಸೊ ಇದೆಲ್ಲ ನೀಟಾಗಿ ಬ್ಲೆಂಡ್ ಆದಮೇಲೆ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾವ್ದು ಹಾಕ್ಕೊಂಡಿದ್ದೀನಿ ಅಂದರೆ ಪೆಪ್ಪರ್ಮಿಂಟ್ ಎಸೆನ್ಷಿಯಲ್ ಆಯಿಲ್, ನಂಗೆ ತುಂಬ ಇಷ್ಟ ಅದು. ಸೊ ಹಾಗಾಗಿ ಅದು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಮಾಡಿದಾಗ ನಂಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ ಅಂದರೆ, ಸ್ನಾನ ಮಾಡಿದಾಗಲೂ ಕೂಲಿಂಗ್ ಇಫೆಕ್ಟ್ ಕೊಡುತ್ತೆ, ಮಿಂಟ್ ಅಲ್ವಾ. ಸೊ ಹಾಗಾಗಿ ನನ್ನ ಫೇವ್ರೇಟು. ನಿಮ್ಗೆ ಇಷ್ಟ ಬಂದಿದ್ದು ನೀವು ಹಾಕಿ ಮಾಡಿ, ನೀಟಾಗಿ ಬ್ಲೆಂಡ್ ಮಾಡಿ. ಬಟರ್ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಆಯಿಲು ಮತ್ತು ವಾಟರು ಎರಡೂ ನೀಟಾಗಿ ಬ್ಲೆಂಡ್ ಆಗಿರಬೇಕು, ಸಪ್ರೇಟ್ ಇರಬಾರ್ದು. ಅದಾದಮೇಲೆ ಜಸ್ಟ್ ಮೋಲ್ಡ್ಗೆ ಹಾಕಿ ಒಂದು ಸೈಡ್ ಎತ್ತಿಟ್ಬಿಡಿ 24 ಅವರ್ ಆಗೋ ತನಕ, ಬಿಕಾಸ್ ಅದು ಹಾರ್ಡ್ ಆಗಬೇಕು. 24 ಅವರ್ ಆದಮೇಲೆ ಇದು ಹೇಗಾಗಿರುತ್ತೆ ಅಂತಂದರೆ ತೋರಿಸ್ತೀನಿ ಮುಂದೆ. ಅದಾದಮೇಲೆ ನೀವು ಕಟಿಂಗ್ ಪ್ರೋಸೆಸ್ ಎಲ್ಲ ಮಾಡಿಕೊಂಡು 45 ಡೇಸು ಕ್ಯೂರಿಂಗ್ ಇಡ್ಬೋದು. ನೋಡಿ, ನೀಟಾಗಿ ಗಟ್ಟಿಗಾಗಿದೆ. ಸೊ ಆವಾಗ ನೋಡಿ ಎಷ್ಟು ಈಸಿಯಾಗಿ ಮೋಲ್ಡಿಂದ ಹೊರಗಡೆ ಬರ್ತಾಯಿದೆ. ಗಟ್ಟಿಯಾಗಿಲ್ಲ ಅಂದರೆ ಅಷ್ಟು ಬೇಗ ಮೋಲ್ಡಿಂದ ಹೊರಗಡೆ ಬರಲ್ಲ. ಸೊ ಇದನ್ನು ನಾವು ಕಟ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ, ಸಾಲಿಡಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಬಾರು. ರತನ್ ಜೋತ್ ಹಾಕಿದ್ದೀವಿ ಅಂದ ತಕ್ಷಣವೇ ಏನೋ ಆಗಿದೆ ಅಲ್ಲ, ರತನ್ ಜೋತು ನಿಮಗೆ ಎಕ್ಸ್ಟ್ರಾ ಗ್ಲೋನೆಸ್ ಕೊಡುತ್ತೆ ಸ್ಕಿನ್ಗೆ. ಸೊ ಹಾಗಾಗಿ ಒಂದು ಲಿಪ್ ಬಾಂಬಲ್ಲೆಲ್ಲ ಅದನ್ನು ತುಂಬ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಒಂದು ಟ್ರಯಲ್ ಮಾಡೋಣ ಅಂತ ಸೋಪಲ್ಲಿ ಹಾಕಿ ಮಾಡಿದ್ದೀವಿ, ಎಕ್ಸ್ಟ್ರಾ ಬೆನಿಫಿಟ್ ಸಿಗಲಿ ಕಡಲೆ ಹಿಟ್ಟಿನ ಜೊತೆ ಅಂತ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಸೋಪು. ಇದು 45 ಡೇಸ್ ಆದಮೇಲೆ ಸೇಲ್ ಮಾಡ್ತೀನಿ. ಯಾರಿಗಾದ್ರೂ ಬೇಕಂದರೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆವಾಗ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಸೊ ಇದು ಒಂದು ಪ್ರೋಸೆಸ್ಸಲ್ಲಿ ಮಾಡಿರೋದು. ಈ ಕಲರ್ ಹೀಗಿದೆ. ಈಗ ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೀನಿ, ಅದರಲ್ಲಿ ವಿತೌಟ್ ಇನ್ಫ್ಯೂಸ್ಡ್ ಆಯಿಲ್ ತೊಗೊಂಡು ಮಾಡಿರೋದು. ಫುಲ್ ರೆಸಿಪಿ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಕೆಂದರೆ 1000 ಸಬ್ಸ್ಕ್ರೈಬ್ ಆದಮೇಲೆ ನಾನು ಒಂದು ಲೈವ್ ಕ್ಲಾಸ್ ಬಂದುಬಿಟ್ಟು ಎಲ್ಲರಿಗೂ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡಬೇಕಂತಿದ್ದೀನಿ. ಆ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ನಾವು ಬೆಳಿಬೇಕು, ನೀವು ಕಲಿಬೇಕು. ಸೊ ಹಾಗಾಗಿ ಇಬ್ಬರಿಗೂ ಬೆನಿಫಿಷಿಯಲ್ ಆಗಬೇಕು ಅಂತ ಒಂದು ಹೇಳ್ತಾ ಇರೋದು. ಶೇರ್ ಮಾಡಿ. ಶೇರ್ ಮಾಡಿದಾಗಲೇ ಬೇರೆಯವರು ನೋಡ್ತಾರೆ, ರೀಚ್ ಆಗ್ತದೆ, 1000 ಬೇಗ ಸಬ್ಸ್ಕ್ರೈಬರ್ ಆಗ್ತಾರೆ. ಆವಾಗ ಒಂದು ಲೈವ್ ಕ್ಲಾಸ್ ಬಂದಾಗ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ತೀನಿ. ಈಗ ಎಲ್ಲ ಕಟ್ ಮಾಡಿ ಆದಮೇಲೆ ಒಳ್ಳೆ ವೆಂಟಿಲೇಷನ್ ಇರೋ ಜಾಗದಲ್ಲಿ ನೀವು ಇದನ್ನು ಕ್ಯೂರಿಂಗಿಗೆ ಇಡಿ 45 ಡೇಸು. 45 ಡೇಸ್ ಆದಮೇಲೆ ಅದನ್ನು ಪ್ಯಾಕಿಂಗ್ ಮಾಡಿ ಸೇಲ್ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಡ್ರೈ ಸ್ಕಿನ್ ಅವರಿಗಾಗಲಿ, ಆಯಿಲಿ ಸ್ಕಿನ್ ಅವರಿಗಾಗಲಿ, ಯಾವುದೇ ಸ್ಕಿನ್ ಅವರಿಗಾಗಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಬಿಕಾಸ್ ಎಲ್ಲ ಸ್ಕಿನ್ ಅವರಿಗೂ ಸೆಟ್ ಆಗೋ ಥರ ರೆಸಿಪಿ ಮಾಡಿ ನಾನು ಇವಾಗ ಹಾಕಿರೋದು. ಹಾಗಾಗಿ ಇದನ್ನು ನೀವು ಯಾವ ಸ್ಕಿನ್ ಟೈಪ್ ಅವ್ರಿಗೂ ಕೊಡ್ಬೋದು, ಮತ್ತು ಪೌಡರ್ಗಳನ್ನು ಚೇಂಜ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ಈಗ ಇದು ಒಂದು ಪಾರ್ಟಲ್ಲಿ ಈ ಕಲರ್ ಬರುತ್ತೆ ವಿತ್ ರತನ್ ಜೋತ್. ಇವಾಗ ವಿತೌಟ್ ರತನ್ ಜೋತ್ ಹೇಗೆ ಬರುತ್ತೆ ಅಂತ ಒಂದು ನಿಮಗೆ ಮಾಡಿಟ್ಟಿರೋದನ್ನು ಅನ್ಮೋಲ್ಡ್ ಮಾಡಿ ಅದನ್ನು ಕಟ್ ಮಾಡಿ ತೋರಿಸ್ತೀನಿ. ಸೊ ವಿಡಿಯೋನ ನೋಡಿ, ಅದು ಗ್ಯಾರಂಟಿಯಾಗಿ ನಿಮಗೆ ಕಡಲೆ ಹಿಟ್ಟಿನ ಕಲರ್ ಇರುತ್ತೆ. ಇದೇ ನೋಡಿ, ಸ್ವಲ್ಪ ಡಿಸೈನ್ ಕೊಟ್ಟು ಮಾಡಿದ್ದೀನಿ. ಸೊ ಈ ಥರ ಕಲರ್ ಇರುತ್ತೆ ವಿತೌಟ್ ರತನ್ ಜೋತ್. ಸೊ ಹಾಗಾಗಿ ಇದು ಈ ಕಲರ್ ಇದೆ. ನೀವು ಈ ಥರನಾದರೂ ಮಾಡ್ಕೋಬೋದು, ಆ ಥರನಾದರೂ ಮಾಡ್ಕೋಬೋದು. ಇದರಲ್ಲಿ ಜಸ್ಟ್ ಆಯಿಲ್ ಹಾಕ್ಕೊಂಡು ಮಾಡ್ಕೊಳ್ಳಿ. ಅದಕ್ಕೆ ರತನ್ ಜೋತನ್ನ ಇನ್ಫ್ಯೂಸ್ ಮಾಡಿ ಆಯಿಲ್ ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ಇದು ಕೂಡ ಒಳ್ಳೆ ಚೆನ್ನಾಗಿ ನೀಟಾಗಿ ಹಾರ್ಡಾಗಿ ಬಂದಿದೆ. ಇದನ್ನು ನಾವು ಕಟ್ ಮಾಡಿ 45 ಡೇಸ್ ಇಟ್ಟು ಕ್ಯೂರಿಂಗ್ ಆದಮೇಲೆ ಪ್ಯಾಕಿಂಗ್ ಮಾಡಿ ಕೊಡೋಣ. ಡಿಫ್ರೆನ್ಸ್ ಇಷ್ಟೇ, ಕಲರಲ್ಲಿ ಡಿಫ್ರೆನ್ಸ್ ಆಗಿದೆ ಅಷ್ಟೇ. ಹಾರ್ಡ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈವನ್ ಎರಡದ್ದು ರೆಸಿಪಿನೂ ಕೂಡ ಸೇಮ್ ಇದೆ, ಆದರೆ ಅದು ಇನ್ಫ್ಯೂಸ್ಡು, ಇದು ವಿತೌಟ್ ಇನ್ಫ್ಯೂಸ್ಡು. ಸೊ ನಿಮಗೆಲ್ಲರಿಗೂ ಅರ್ಥ ಆಗಿದೆ ನಾನು ಹೇಳ್ಕೊಡ್ತಿರೋದು ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದೇ ಥರ ರಿಲೇಟೆಡ್ ವಿಡಿಯೋಸ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. 1000 ಸಬ್ಸ್ಕ್ರೈಬರ್ ಆದಮೇಲೆ ಆಗಲೇ ಹೇಳಿದಂಗೆ
ಲೈವ್ ಬರ್ತೀನಿ. ಆವಾಗ ನಿಮ್ದೇನೇ ಡೌಟ್ಸ್ ಇದ್ದರೆ ಕೇಳ್ಬೋದು. ಆಮೇಲೆ ನಿಮಗೆ ಸೋಪ್ ಮಾಡೋದು ಹೇಗೆ ಅಂತ ನಾನು ಅಲ್ಲಿ ಹೇಳ್ಕೊಡ್ತೀನಿ. ಇದು ಜಸ್ಟ್ 5.5 ಮಿನಿಟ್ ವಿಡಿಯೋ ಅಷ್ಟೇ. ಸೊ ಅದನ್ನೇ ತುಂಬ ಜನ ನೋಡಲ್ಲ, ಅರ್ಧಕ್ಕೆ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಸಪೋರ್ಟ್ ಮಾಡಿ, ನೋಡ್ಬಿಟ್ಟು ಸಬ್ಸ್ಕ್ರೈಬರ್ ಆಗಲಿ. ನಿಮಗೊಂದು ಫ್ರೀ ರೆಸಿಪಿ ಸಿಗುತ್ತೆ, ನಮಗೂ 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅನ್ನೋ ಒಂದು ಖುಷಿ ಸಿಗುತ್ತೆ. ಸೊ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.